ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ಗೆ ಸಿಟಿ ರವಿ ಅವರು ಹಾಜರಾಗಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು ಪೊಲೀಸರು. ಬೆಳಗಾವಿ ಕೋರ್ಟ್ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ಬೆಳಗಾವಿ ಕೋರ್ಟ್ಗೆ ಕರೆದುಕೊಂಡು ಬರಲಾಗಿದೆ. ಕೋರ್ಟ್ ಆವರಣದಲ್ಲಿ ಭಾರೀ ಹೈಡ್ರಾಮಾ ನಡೀತಾ ಇದೆ. ಕೋರ್ಟ್ ಆವರಣದಲ್ಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಬಿಜೆಪಿ ವಕೀಲರ ತಂಡದಿಂದ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತದೆ. ಆ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ವಿ. ಸಿಟಿ ರವಿ ಅವರನ್ನ ಕೋರ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇದ್ದಾರೆ, ಎಂಎಲ್ಸಿ ರವಿಕುಮಾರ್ ಇರುವಂತದ್ದು. ಅವರೆಲ್ಲರೂ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅವರು ಕೂಡ ಬಂದಿದ್ದಾರೆ. ಬಿಜೆಪಿ ನಾಯಕರೆಲ್ಲರೂ ಕೂಡ ಬಂದಿದ್ದಾರೆ. ಬಿಜೆಪಿ ನಾಯಕರ ದಂಡೆ ಹೋಗ್ತಾ ಇದೆ. ಕೋರ್ಟ್ ಆವರಣದ ಒಳಗಡೆಯ ದೃಶ್ಯಾವಳಿ, ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯಾವಳಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಸಿಟಿ ರವಿ ಅವರು ಫಸ್ಟ್ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಅವರನ್ನ ನಂತರ ಬೆಳಗಾವಿಯ ಕೋರ್ಟ್ಗೆ ಕರ್ಕೊಂಡು ಬರಲಾಗಿದೆ. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಸಿಟಿ ರವಿ ಅವರ ಜೊತೆಯಲ್ಲೇ ತೆರಳ್ತಾ ಇದ್ದಾರೆ. ಪೊಲೀಸರ ಭದ್ರತೆ ಕೂಡ ಇರುವಂತದ್ದು. ಆಲ್ಮೋಸ್ಟ್ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಇದ್ದಾರೆ. ಶಾಸಕರುಗಳು, ವಿಧಾನ ಪರಿಷತ್ನ ಸದಸ್ಯರುಗಳು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಕೋರ್ಟ್ನಲ್ಲಿ ಈಗ ಸಿಟಿ ರವಿ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ನಂತರ ಜನಪ್ರತಿನಿಧಿಗಳ ಕೋರ್ಟ್ಗೆ ಈ ಒಂದು ಕೇಸ್ ವರ್ಗಾವಣೆ ಆಗುವಂತ ಸಾಧ್ಯತೆ ಇದೆ. ಇಲ್ಲೇ ಜಾಮೀನು ಏನಾದರೂ ಸಿಗುತ್ತಾ ಗೊತ್ತಿಲ್ಲ, ನೋಡಬೇಕು. ಹಾಗೆ ಇದು ಪೊಲೀಸರ ಒಂದು ಸುಪರ್ದಿ ಒಳಗೆ ಬರಲ್ಲ. ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ತನಿಖೆನೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಬಿಜೆಪಿ ವಕೀಲರು ವಾದ ಮಾಡಲಿಕ್ಕೂ ಕೂಡ ರೆಡಿಯಾಗಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ವಿಧಾನ ಪರಿಷತ್ತು ಮತ್ತೆ ವಿಧಾನಸಭೆಯಲ್ಲಿ ಈ ರೀತಿಯಾದಂಥ ಗಲಾಟೆಗಳು ಆದಂಥ ಸಂದರ್ಭದಲ್ಲಿ ಅಲ್ಲಿನ ತೀರ್ಮಾನ, ಆದೇಶ, ತೀರ್ಪು ಎಲ್ಲ ಮಾಡಬೇಕಾಗಿರುವಂಥದ್ದು ಸ್ಪೀಕರ್ ಮತ್ತು ಸಭಾಪತಿಗಳು. ಇನ್ನು ಸಿಟಿ ರವಿ ಅವರನ್ನ ಕರ್ಕೊಂಡು ಬರ್ತಿದ್ದ ಹಾಗೆ ವಿಜೇಂದ್ರ ಅವರು ಅವರನ್ನ ಮಾತನಾಡಿಸಿದ್ರು. ಏನಾಯ್ತು, ಏನು ಎತ್ತ, ಹೆದರಬೇಡಿ, ನಾವಿದ್ದೀವಿ, ಕಾರ್ಯಕರ್ತರಿದ್ದಾರೆ ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನ ಕೂಡ ಹೇಳಿದ್ದಾರೆ. ನಂತರ ಸಿಟಿ ರವಿ ಅವರ ಜೊತೆನೆ ಹೆಜ್ಜೆ ಹಾಕಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು. ಮತ್ತೆ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರಿದ್ದಾರೆ, ಪ್ರಭು ಚೌಹಾಣ್ ಇದ್ದಾರೆ. ಇವರೆಲ್ಲರೂ ಕೂಡ ಸಾಥ್ ಕೊಟ್ಟರು. ಕೋರ್ಟ್ ಒಳಗಡೆ ಹೋಗುವವರೆಗೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗ ಬೆಳಗಾವಿಯ ಕೋರ್ಟ್ ಆವರಣದಲ್ಲಿ ಹೈಡ್ರಾಮಾನೆ ನಡೀತಾ ಇದೆ. ಈ ರೀತಿಯಾಗಿ ಇದುವರೆಗೂ ವಿಧಾನ ಪರಿಷತ್ನಲ್ಲಿ ಕೆಲವೊಂದು ಘಟನೆಗಳು ಆಗಿದ್ದಾವೆ, ಅದು ನೋಡಿದ್ವಿ. ಸಭಾಪತಿ ಸ್ಥಾನದಲ್ಲಿ ಕೂರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮೇಗೌಡರು ಇದ್ದಂಥ ಟೈಮ್ನಲ್ಲಿ ಭೋಜೇಗೌಡರ ಸಹೋದರರು ಸಭಾಪತಿ ಮೇಲೆ ಕೂರ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಗಲಾಟೆ ಆಗಿದೆ, ಕೊಳ್ಪಟ್ಟಿ ಇಟ್ಕೊಂಡೆಲ್ಲ ಜಗಳ ಆಗಿತ್ತು, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಒಂದು ಪದ ನಮ್ಮ ರಾಜಕೀಯ ಇತಿಹಾಸದಲ್ಲಿ, ಅಂದರೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ವಿಧಾನ ಮಂಡಲದ ಅಧಿವೇಶನದ ಸಂದರ್ಭದಲ್ಲಿ ಇದುವರೆಗೂ ಆಗಿರಲಿಲ್ಲ. ಬಳಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಅನ್ನುವಂಥದ್ದಕ್ಕೆ ಯಾವ ರೀತಿಯ ದಾಖಲೆಗಳು ಸಿಗ್ತವೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂಥದ್ದು. ಈಗ ತೋರಿಸ್ತಾ ಇದ್ವಲ್ಲ, ಈಗ ತೋರಿಸ್ತಾ ಇರುವಂಥ ದೃಶ್ಯಾವಳಿ ಸಿಟಿ ರವಿ ಅವರು ಒಳಗಡೆ ಬಂದಂಥ ಸಂದರ್ಭದಲ್ಲಿ, ಬೆಳಗಾವಿಯ ಕೋರ್ಟ್ಗೆ ಕರ್ಕೊಂಬಂದಂಥ ಸಂದರ್ಭದಲ್ಲಿನ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇರೋದು.